ಒಬ್ಬ ಮಹಿಳೆ ಮೆನೋಪಾಸ್ ರೀಚ್ ಆದ್ಮೇಲೆ ಏನೆಲ್ಲಾ ತೊಂದರೆಗಳಾಗಬಹುದು? ನಂಬರ್ 1, ಹಾಟ್ ಫ್ಲಾಶಸ್ ಆಗ್ಬೋದು. ಇದ್ದಕ್ಕಿದ್ದಂಗೆ ಮುಖದಲ್ಲೆಲ್ಲ ಬೆವರು ಬರೋದು, ಬಿಸಿ ಆಗೋದು, ಇಡೀ ದೇಹ ಬಿಸಿ ಆಗೋದು, ಆ ತರ ಎಲ್ಲ ತೊಂದರೆಗಳಾಗಬಹುದು. ಮತ್ತೆ ನಿದ್ರೆ ಕೊರತೆ ಆಗಬಹುದು. ರಾತ್ರಿ ಎಲ್ಲ ಎದ್ದೆದ್ದು ಕೂತ್ಕೊಳ್ಳುವಂತಹ ತೊಂದರೆಗಳ ಪರಿಸ್ಥಿತಿಗಳು ಆಗಬಹುದು. ಮತ್ತೆ ಕೆಲಸದಲ್ಲಿ ಇದ್ದಕ್ಕಿದ್ದಂಗೆ ಫರ್ಗೆಟ್ಫುಲ್ನೆಸ್, ನಾವ್ ಏನೋ ಮಾತಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಮರ್ತೋಗೋದು, ಆ ತರ ಎಲ್ಲ ಆಗ್ಬೋದು. ಮತ್ತೆ ಕೆಲಸದಲ್ಲಿ ಖಿನ್ನತೆ ಕೂಡ ಆಗಬಹುದು, ಡಿಪ್ರೆಸಿವ್ ಸಿಂಪ್ಟಮ್ಸ್, ನಮ್ ಬಗ್ಗೆ ನಮ್ಗೆ ಒಳ್ಳೆ ಫೀಲಿಂಗ್ ಬರದೇ ಇರ್ಬೋದು, ಈ ತರ ಎಲ್ಲ ಆಗಬಹುದು. ಅಷ್ಟೇ ಅಲ್ಲದೆ ದೇಹದಲ್ಲಿರುವ ಮೂಳೆಗಳು ಸವಿತಾ ಹೋಗೋದ್ರಿಂದ ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಆರ್ಥರೈಟಿಸ್, ಜಾಯಿಂಟ್ ಪೇನ್ಸ್, ಕಾಲಲ್ಲಿ ನೋವು ಬರೋದು, ಮೂಳೆಗಳೆಲ್ಲ ತೋಳಲ್ಲಿ ನೋವು ಬರೋದು, ಇಂಥ ತೊಂದರೆಗಳೆಲ್ಲ ಆಗಬಹುದು. ಮತ್ತೆ ಕೆಲಸದಲ್ಲಿ ಹಾರ್ಟ್ ತೊಂದರೆಗಳು ಶುರುವಾಗಬಹುದು, ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲಸದಲ್ಲಿ ಯೂರಿನರಿ ತೊಂದರೆಗಳು ಆಗ್ಬೋದು, ಇದ್ದಕ್ಕಿದ್ದಂಗೆ ಯೂರಿನ್ ಲೀಕ್ ಆಗುವಂಥದ್ದು. ಈ ಎಲ್ಲಾ ಪ್ರಾಬ್ಲಮ್ಗಳು ಆಗೋದು ದೇಹದಲ್ಲಿ ಈಸ್ಟ್ರೋಜನ್ ಕೊರತೆಯಿಂದ.